ಕ್ರಿಯಾ ಸಮಿತಿಯ ಅಧ್ಯಕ್ಷ ಕನ್ನಡಪರ ಹೋರಾಟಗಾರ ಅಶೋಕ ಚಂದ್ರಗಿ ಅವರಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ. ಹೌದು ವೀಕ್ಷಕರೇ, ರಾಜಶ್ರೀ ಯಾದವ್ಗೆ ನೀಡಿದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಡೆಹಿಡಿಯಲು ಒತ್ತಾಯ. ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಶ್ರೀ ಯಾದವ್ಗೆ ಪ್ರಶಸ್ತಿ. ರಾಜ್ಯ ಸರ್ಕಾರದಿಂದ ನಿನ್ನೆ ಘೋಷಣೆಯಾಗಿದ್ದ ಪ್ರಶಸ್ತಿ. ರಾಜಶ್ರೀ ಯಾದವ್ MLC ನಾಗರಾಜು ಅವರ ಪತ್ನಿ. ರಾಜಶ್ರೀ ಯಾದವ್ ಬೆಳಗಾವಿಯ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ. ಮರಾಠ ಮಂಡಳ ಸಂಸ್ಥೆಯು ಕನ್ನಡ ಭಾಷೆಗೆ ಎಂದೆಂದಿಗೂ ಸ್ಪಂದನೆ ನೀಡಿಲ್ಲ. ಯಾದವ್ ಪತ್ನಿ ಎನ್ನುವ ಕಾರಣಕ್ಕೆ ಪ್ರಶಸ್ತಿಯನ್ನು ನೀಡಿದ್ದು ಸರಿಯಲ್ಲ. ಅದು ಅಲ್ಲದೆ ವಯಸ್ಸಿನ ನಿಯಮವನ್ನು ಸಹ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ. ಆದ್ದರಿಂದ ಕನ್ನಡ ಪರ ಹೋರಾಟಗಾರ ಅಶೋಕ ಚಂದ್ರಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. CM ಸಿದ್ದರಾಮಯ್ಯ ಹಾಗೂ ಗಡಿ ಉಸ್ತುವಾರಿ ಸಚಿವ HK ಪಾಟೀಲ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ನಿನ್ನೆ ಕರ್ನಾಟಕ ಸರ್ಕಾರ 70 ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ. ಬೆಳಗಾವಿ ಪಟ್ಟಿ ನೋಡಿದಾಗ ನಮಗೆ ಹಿಂದೆಂದು ಯಾವಾಗ ಹೋಗಿರಲಿಲ್ಲ ಅಂತ ಆಘಾತ ಆಯಿತು. ಯಾಕಂದರೆ ಬೆಳಗಾವಿಯ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಕನ್ನಡಕ್ಕೂ ನಾಡು ನುಡಿಗೆ ಯಾವುದೇ ಸಂಬಂಧ ಇಲ್ಲ. ಆ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ರಾಜಶ್ರೀ ಹಲಿಯಕ್ಕೆ ಅವರು ಕೊಟ್ಟಿದ್ದು ನೋಡಿದ್ರೆ ಇದೇನಪ್ಪ ಕರ್ನಾಟಕದಾಗ ನಾವಿದೀವೋ ಏನು ಮಹಾರಾಷ್ಟ್ರದಾಗದೀವೋ ಅನ್ನೋದನ್ನು ನಮಗೊಂದು ನಮೂನೆ ದಿಗ್ಭ್ರಮೆ ಆಯ್ತು. ಯಾಕಂದರೆ ಅವ್ರ ಪತಿ ನಾಗರಾಜ್ ಯಾದವ್ ಅವರು MLC ವಿಧಾನ ಪರಿಷತ್ ಸದಸ್ಯರು. ಅದು ಒಂದೇ ಕಾರಣಕ್ಕೆ ನೀವು ಕೊಡೋದಾದ್ರೆ ಇದರಂಥ ಅಪಚಾರ ಕಳಂಕ ಮತ್ತೊಂದಿಲ್ಲ. ಆಮೇಲೆ 60 ವಯಸ್ಸಿನ ಮೇಲಿನವರಿಗೆ ಪ್ರಶಸ್ತಿ ಕೊಡಬೇಕಂತ ಕರ್ನಾಟಕ ಸರ್ಕಾರ ನಿಯಮಾವಳಿ ಐತಿ. ಅವರು ಭಾಳ ಆದ್ರೆ 50ಕ್ಕೆ ಮುಟ್ಟಿರ್ಬೋದು. ಆ ವಯಸ್ಸಿನ ವಿಷಯದಾಗೂ ಅದು ಉಲ್ಲಂಘನೆ ಆಗೈತಿ. ಮತ್ತು ಇನ್ನೊಂದು ಅವರಿಗೆ ಯಾಕೆ ಕೊಟ್ಟರು? ಬೆಳಗಾವಿ ಒಳಗೆ ಎಂತಿಂಥ ಗಣ್ಯರದಾರ 80 ವಯಸ್ಸಿನ ಆಸುಪಾಸಿದ್ದವ್ರು ಅದಾರ. BS ಗವಿಮಠ್ ಅದಾರ, ಬಸವರಾಜ್ ಜಗಜಂಪಿ ಅದಾರ, ಹಿರಿಯರಾದ LS ಶಾಸ್ತ್ರಿ ಅದಾರ. ಅವ್ರಿಗೆ ಕೊಡ್ಬೋದಿತ್ತು. ನಾವು ಬಹಿರಂಗವಾಗಿ ಅವ್ರ ಹೆಸರನ್ನ ಹೇಳ್ಕೊತ ಬಂದೀನಿ. ಅವ್ರಿಗೆ ಯಾರಿಗೂ ಕೊಡಲಿಲ್ಲ. ಶಿಕ್ಷಣ ಸಂಸ್ಥೆಗೆ ಕೊಡೋದಾದ್ರೆ ಕರ್ನಾಟಕ ಲಾ ಸೊಸೈಟಿಯ ಹಿಂದಿನ ಅಧ್ಯಕ್ಷರಾದಂಥ SM ಕುಲಕರ್ಣಿ ಅವ್ರು ಕೊಡ್ಬೋದಿತ್ತು. ಆಮೇಲೆ ಪ್ರಾಧ್ಯಾಪಕರಂದ್ರೆ HB ಕೋಲ್ಕಾರ್ ಅವ್ರಿಗೆ ಕೊಡ್ಬೋದಿತ್ತು. ರಂಗಕರ್ಮಿ ಕೊಡೋದಾದ್ರೆ DS ಚೌಲೇರ್ ಕೊಡ್ಬೋದಿತ್ತು. ಆಮೇಲೆ ಈ ಮಾನವ ಬಂಧುತ್ವ ವೇದಿಕೆ ಅಂತ ಐತಿ ಬೆಳಗಾವಿ ಒಳಗೆ. ಅದು ಪ್ರಗತಿಪರ ವಿಚಾರಧಾರೆಗಳನ್ನು ಜನರ ಮಧ್ಯೆ ಬಿತ್ತರಿಸುವ ಕೆಲಸ ಮಾಡ್ತೈತಿ. YB ಹಿಮ್ಮಡಿ ಹಿಂದೆ ಹಿರಿಯ ಸಾಹಿತಿ ಅವ್ರು ಕೊಡಬೇಕಾಗಿತ್ತು. ಇದನ್ನೆಲ್ಲ ಬಿಟ್ಟು ನೀವು ಈ ರಾಜಶ್ರೀ ಹಲಿಗೆಯರಿಗೆ ಕೊಡ್ತೀವಂದ್ರೆ ಇದು ಬೆಳಗಾವಿ ಕನ್ನಡಿಗರು ಸುಮ್ಮನೆ ಕುಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗಡಿ ಉಸ್ತುವಾರಿ ಮಂತ್ರಿ HK ಪಾಟೀಲ್ಗೆ ಅದನ್ನು ಕಳಿಸಿದ್ದೀವಿ. ಆದಷ್ಟು ನಾಳಿನ ಪ್ರಶಸ್ತಿಯನ್ನು ತಡೆ ಇಡಬೇಕು. ಈಗ ನಾವು ಈ 10 ಮಂದಿ ಒಳಗೆ ಯಾರಿಗೆ ಕೊಟ್ಟರು ನಮ್ಮ ಸಮಾಧಾನ ಐತಿ, ಒಪ್ಪಿಗೆ ಐತಿ ಅಂತ ನಾವು ತಿಳಿಸೇವೆ. ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಂಕ ತರುವಂಥ ಈ ಪ್ರಶಸ್ತಿಯನ್ನು ತತ್ಕ್ಷಣವೇ ತಡೆ ಹಿಡಬೇಕು ಅಂತೇಳಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದೀವಿ. ಅವ್ರು ಏನು ಮಾಡ್ತಾರೆ ಅಂತ ದಾರಿ ಕಾದು ನಾವು ಮುಂದಿನ ಹೋರಾಟವನ್ನು ನೋಡ್ಕೋತೇವೆ. ಮರಾಠ ಮಂಡಳ ಯಾವಾಗಲೂ ಕನ್ನಡ ಪರವಾಗಿ ಅವರು ರಾಜಶ್ರೀ ಹಲಿಯಕರ್ ಇಲ್ಲ. ಕನ್ನಡದ ಚಟುವಟಿಕೆಗಳು ಎಲ್ಲಿ ಭಾಗವಹಿಸೋದಿಲ್ಲ. ಅಲ್ಲಿ ನಾಡಗೀತೆ ಹಾಡೋದಿಲ್ಲ. ಅವರು ಎಲ್ಲ ನಾಮಫಲಕದೊಳಗೆ ಮರಾಠಿ ಇಂಗ್ಲೀಷ್ ಬಿಟ್ಟರೆ ಮತ್ತೊಂದಿಲ್ಲ. ಅವರು ಕರ್ನಾಟಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತೊಗೊಂಡು ಅಲ್ಲಿ ಸಂಸ್ಥೆ ನಡೆಸ್ತಾರೆ. ಆದರೆ ಕನ್ನಡ ಬೇಡ ಅವರಿಗೆ. ಕನ್ನಡ ನಾಡಗೀತೆ ಬೇಡ. ಆ ಸಂಸ್ಥೆ ಒಳಗೆ ರಾಜ್ಯೋತ್ಸವ ಆಗೋದಿಲ್ಲ. ಈ ವಿಷಯವನ್ನು ನಾವು ಅನೇಕ ವರ್ಷಗಳಿಂದ ಈಗಂತಲ್ಲ ಅನೇಕ ವರ್ಷಗಳನ್ನು ಅಬ್ಸರ್ವ್ ಮಾಡುತ್ತೇವೆ. ಕೆಲವು ಮರಾಠಿ ಶಿಕ್ಷಣ ಸಂಸ್ಥೆ ಒಳಗೆ ರಾಜ್ಯೋತ್ಸವ ಆಚರಣೆ ಮಾಡೋದಿಲ್ಲ. ಇದು ಭಾಳ ಗಂಭೀರ ವಿಷಯ. ನಾವು ಅವರಷ್ಟು ಮಟ್ಟಿಗೆ ಅವ್ರು ಮಾಡ್ಕೋತ ಹೋಗಲಿ ಅಂದ್ಬಿಟ್ರೆ ಅವರಿಗೆ ಮತ್ತೊಂದು ಪ್ರಶಸ್ತಿ ಕೊಡ್ತೀರಿ. ಇನ್ನು ನಾವು ಹಿಂಗೆ ವಿರೋಧ ಮಾಡಲಿಕ್ಕಂದ್ರೆ ಮುಂದಿನ ವರ್ಷ ನೀವು MES ನಾಯಕರಿಗೆ ಯಾರ್ಯಾರ ಪ್ರಶಸ್ತಿ ಕೊಡೋಕ್ಕೂ ಕರ್ನಾಟಕ ಸರ್ಕಾರ ಹೇಸೋದಿಲ್ಲ. ಯಾರು MES ಲೀಡರ್ಸ್ಗೆ ಕೊಡಪ್ಪ ಅವ್ನು ನಮ್ಮವದನ ದಿವಸ ನಮ್ಮ ಮನೆಗೆ ಬರ್ತಾನೆ ಅಂತೇಳಿ ಅದು ಕೊಡೋಕೆ ಹೆಸೋದಿಲ್ಲ. ಅದಕ್ಕೆ ನಮ್ಮ ಸಾತ್ವಿಕ ಆಕ್ರೋಶ, ಸಾತ್ವಿಕ ಪ್ರತಿಭಟನೆಯನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ನಾವು ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ.